ಒಂದು ಕೆಟ್ಟ ವಿಚಾರ ನಮಗೆ ಬಂತು ಸಡನ್ ಆಗಿ ನಮಗೆ ತಕ್ಷಣ ಅಬ್ಸರ್ವ್ ಮಾಡ್ತಾ ಇರಬೇಕು. ಆ ಕಟ್ಟುವ ಮನೆಯ ಒಂದು ಚಿತ್ರಣವನ್ನು ನೀವು ನಿಮ್ಮ ಮನಸ್ಸು, ನಾವು ಆಡುವಂತಹ ಮಾತುಗಳೇನಿದೆ ಅಲ್ಲ, ಅದು ಒಂದು ಮನೆಯನ್ನು ಕಟ್ಟಬೇಕು ಅಂತ ಅನ್ಕೊಂತೀವಿ. ನಮ್ಮ ಬ್ರೈನ್ ಅನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ಪ್ರತಿಯೊಂದು ಸಮಯದಲ್ಲೂ ಸಹ ನಾವು ಆ ಸಮಯದಲ್ಲಿ ನೀವು ಗಮನಿಸಿರಲ್ಲ, ನಮ್ಮ ಮೈಂಡ್ ನಿಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ತಾ ಬರುತ್ತೆ. ನಮ್ಮ ಮೈಂಡನ್ನು ನಾವು ಯಾವ ರೀತಿ ಪಾಸಿಟಿವ್ ಆಗಿ ಇಟ್ಕೋಬೇಕು ಅಂತ ನಾವು ಅಂದ್ಕೊಳ್ಳುವುದಾದರೆ, ಇವಾಗ ನೀವು ಕೂತ್ಕೊಂಡಿರ್ತೀರ, ಮೈಂಡನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಯಾವ ರೀತಿ ಅಂದರೆ, ಇವಾಗ ನಾವು ಈ ಥರ ಯೋಚನೆ ಮಾಡ್ತಾ ಇರ್ತೀವಿ. ಅಂದರೆ ನಾವು ಇವಾಗ ಏನೋ ಒಂದು ಬುಕ್ ಓದ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ಇಲ್ಲಾಂದರೆ ಅಡುಗೆ ಮಾಡ್ತಾ ಇರ್ತೀವಿ. ಆ ಸಮಯದಲ್ಲಿ ನೀವು ಗಮನಿಸಿರಲ್ಲ, ನಮ್ಮ ಮೈಂಡಲ್ಲಿ ಸಾಕಷ್ಟು ಯೋಚನೆಗಳು ಬರ್ತಾನೇ ಇರುತ್ತೆ. ಅವ್ರೇನು ಮಾಡಿದ್ರು, ಇವ್ರೇನು ಮಾಡಿದ್ರು, ನಾನು ನಿನ್ನೆ ಅಲ್ಲಿ ಹೋಗಬೇಕಿತ್ತು, ನಾನು ಇಲ್ಲಿ ಹೋಗಬೇಕಿತ್ತು, ಆಮೇಲೆ ಕೆಟ್ಟ ವಿಚಾರಗಳು ಸಹ ಬರ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಅಬ್ಸರ್ವ್ ಮಾಡೋದಿಲ್ಲ. ಟ್ರೈ ಮಾಡಿ ನೋಡಿ, ನಾವು ಮಾಡ್ತಾ ಇರುವ ಕೆಲಸದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ, ವರ್ಕ್ ಮಾಡ್ತಾ ಇರ್ತೀವಿ, ಕಂಪ್ಯೂಟ್ರಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಆದರೆ ನಮ್ಮ ಗಮನ ಏನಿರುತ್ತೆ ಅಲ್ಲಿರೋದಿಲ್ಲ. ನಮ್ಮ ಗಮನ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಇರುತ್ತೆ. ಆ ಸಮಯದಲ್ಲಿ ಪ್ರತಿಯೊಂದು ಟೈಮಲ್ಲಿ ನಾವು ನಮ್ಮ ಬ್ರೈನನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಪ್ರತಿಯೊಂದು ಸಮಯದಲ್ಲೂ ಸಹ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತಾ ಇರಬೇಕು ನಮ್ಮ ಬ್ರೈನನ್ನು. ಅಂದರೆ ಇವಾಗ ಯಾವುದೋ ಒಂದು ಕೆಟ್ಟ ವಿಚಾರ ನಮಗೆ ಬಂತು, ಸಡನ್ನಾಗಿ ನಮ್ಮ ಕೆಟ್ಟ ವಿಚಾರ ಬಂತು ಅಂದಿದ ತಕ್ಷಣ ಆ ಕೆಟ್ಟ ವಿಚಾರವನ್ನು ಪಾಸಿಟಿವ್ ವಿಚಾರದಲ್ಲಿ ರೀಪ್ಲೇಸ್ ಮಾಡಬೇಕು ನಾವು. ಇವಾಗ ನಾವು ಅಡುಗೆ ಮಾಡ್ತಾ ಇರ್ತೀವಿ, ಪಾಸಿಟಿವ್ ಯೋಚನೆ ಬಿಟ್ಟು ಕೆಟ್ಟ ಯೋಚನೆ ಬರುತ್ತೆ. ಅಯ್ಯೋ, ನಾನು ನಿನ್ನೆ ಅಲ್ಲಿ ಹೋಗ್ಬೇಕಿತ್ತು, ಅವನ ಆ ಥರನ, ಹಾಗೆ ಹೀಗೆ ಅಂತ ಬರುತ್ತೆ. ಅದನ್ನು ಅಲ್ಲೇ ನಿಲ್ಲಿಸಿ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು, ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂತ. ಅದನ್ನ ಅಲ್ಲೇ ನಿಲ್ಲಿಸಿ ಒಂದು ಪಾಸಿಟಿವ್ ಯೋಚನೆಯನ್ನು ನಾವು ಅಲ್ಲಿ ಹಾಕಬೇಕಾಗುತ್ತೆ. ಏನು ಇವತ್ತು ಮಾಡ್ತಾ ಇರುವಂಥ ಅಡುಗೆ ಎಷ್ಟು ಸುಮಧುರವಾಗಿದೆ, ತುಂಬ ಒಳ್ಳೆಯ ಒಂದು ಸ್ವಾದದಿಂದ ನಾನು ಅಡುಗೆಯನ್ನು ತಯಾರು ಮಾಡ್ತಾ ಇದ್ದೀನಿ. ಇಲ್ಲ ಒಂದು ದೇವರ ನಾಮವನ್ನು ಸಹ ನೀವು ಹೇಳ್ಕೊಂಡು ಸಹ ಅಡುಗೆ ಮಾಡ್ಬೋದು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಪಾಸಿಟಿವ್ ಥಾಟ್ ಹೋಗ್ತಾ ಇದ್ದರೆ ಮೈಂಡಿಗೆ, ಆ ಕೆಲಸದಲ್ಲೂ ಹಾಗೆ ಮುಂದೆ ಎಲ್ಲ ನಮ್ಮ ಮುಂದಿನ ಭವಿಷ್ಯ ಏನಿದೆ ನಮ್ಮ ಯೋಚನೆಯಲ್ಲಿ ಅಡಗಿದೆ ವೀಕ್ಷಕರೇ. ಇಂಥ ಪವರ್ಫುಲ್ ಟೂಲ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ ಅದರದ್ದು ಒಂದು ಕಂಪ್ಲೀಟ್ ವಿಡಿಯೋವನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ನೀವು ಅದನ್ನೆಲ್ಲರೂ ಕೇಳಿ ಪಾಲಿಸಿ. ಹಾಗೆ ನಮ್ಮ ಬ್ರೈನನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ನೀವೇನು ಮಾಡಬೇಕಾಗುತ್ತೆ, ಕೆಟ್ಟ ಯೋಚನೆ ಬಂದಿದ ತಕ್ಷಣ ಅಬ್ಸರ್ವ್ ಮಾಡ್ತಾ ಇರಬೇಕು. ಆ ಕೆಟ್ಟ ಯೋಚನೆಯನ್ನು ನಿಲ್ಲಿಸಿ ಒಂದು ಪಾಸಿಟಿವ್ ಯೋಚನೆಯನ್ನು ನೀವು ಅಲ್ಲಿ ಹಾಕ್ತೀರಿ ಅಂತ ಹೇಳಿದ್ದಾದರೆ, ನೀವು 3 ತಿಂಗಳು ಇದರ ಮಾಡಿ ನೋಡಿ, ನಿಮ್ಗೆ ಏನು ಚೇಂಜಸ್ ಆಗುತ್ತೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕ್ಬೋದು. ಖಂಡಿತವಾಗಿಯೂ ನಿಮಗೆ ಒಂದು ಡ್ರಾಸ್ಟಿಕ್ ಚೇಂಜೇ ಆಗುತ್ತೆ ನಿಮ್ಮ ಜೀವನದಲ್ಲಿ. ನಾವು ಆಡುವಂತಹ ಮಾತುಗಳೇನಿದೆ ಅಲ್ಲ, ಅದು ಡೈರೆಕ್ಟಾಗಿ ಸಬ್ಕಾನ್ಷಿಯಸ್ಗೆ ಹೋಗುತ್ತೆ. ಸಬ್ಕಾನ್ಷಿಯಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತುಂಬ ಫುಲ್ ವಿವರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಬ್ಕಾನ್ಷಿಯಸ್ಸಲ್ಲಿ ನಾವು ಆಡುವಂತಹ ಒಂದು ಮಾತುಗಳು ಹೋಗಿ ರಿಪೀಟ್ ಮಾಡ್ತಾ ಇದ್ದಂಗೆ ಅದನ್ನು ನಮ್ಮ ಜೀವನದಲ್ಲಿ ನಿಜ ರೂಪಣೆಗೆ ತಂದುಬಿಡುತ್ತೆ. ಅಂದರೆ ನೀವು ಯಾವುದೋ ಒಂದು ಪದ ಅಥವಾ ಯಾವುದೋ ಒಂದು ಮಂತ್ರ ಅಥವಾ ಯಾವುದೋ ಒಂದು ಒಳ್ಳೆಯ ವಿಚಾರವನ್ನು ನೀವು ತಗೊಳ್ತಾ ಇದ್ದೀರಾ ಅಂದರೆ ಅದು ಪಾಸಿಟಿವ್ ರಿಸಲ್ಟ್ ಆಗಿ ನಿಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ತಾ ಬರುತ್ತೆ. ಐ ಆಮ್ ಗೆಟ್ಟಿಂಗ್ ಸಕ್ಸಸ್, ಐ ಕ್ಯಾನ್ ಡೂ ಇಟ್ ಅಂತ ನೀವು ಪದೇ ಪದೇ ಹೇಳ್ತಾ ಇದ್ದರೆ ಯಾವುದೋ ಒಂದು ಕೆಲಸದಲ್ಲಿ ನಿಮಗೆ ಅದು ಮಾಡೋಕ್ಕಾಗದೇ ಇದ್ರೂ ಸಹ ದಾರಿಗಳು ಹುಡ್ಕೊಂಡು ಬರುತ್ತೆ. ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ನಾವು ಒಂದು ಮನೆಯನ್ನು ಕಟ್ಟಬೇಕು ಅಂತ ಅನ್ಕೊಂತೀವಿ ಅಂತ ತಿಳ್ಕೊಳ್ಳಿ. ನಮ್ಮ ಹತ್ರ ದುಡ್ಡು ಇರೋದಿಲ್ಲ, ನಮ್ಮ ಹತ್ರ ಅದಕ್ಕೆ ಕಟ್ಟಬೇಕು ಅನ್ನುವಂತಹ ಒಂದು ಸೌಕರ್ಯ ಇರುವುದಿಲ್ಲ. ಆ ಸಮಯದಲ್ಲಿ ನಾವು ಕುಗ್ಗಬಾರ್ದು, ನಮ್ಮ ಮಾತುಗಳು ನೆಗೆಟಿವ್ ಆಗಿರಬಾರ್ದು. ಅಯ್ಯೋ, ನಮಗೆಲ್ಲ ಆಗುತ್ತೆ, ನಮ್ಮ ಕೈಯಲ್ಲಿ ಎಲ್ಲ ಆಗುತ್ತೆ ಕಟ್ಟೋದಕ್ಕೆ, ಇನ್ನೂ ದುಡ್ಡೇ ಇಲ್ಲ, ಸಂಪಾದಿಸಬೇಕು ಅಂದರೆ ವರ್ಷಾಂಗಟ್ಲೆ ಬೇಕಾಗುತ್ತೆ. ಈ ಮಾತುಗಳನ್ನು ಆಡೋದು ಬಿಟ್ಟು ನಾವು ಆಗುತ್ತೆ, ಇನ್ನೊಂದು ವರ್ಷದಲ್ಲಿ ನಾವು ಮನೆ ಕಟ್ತೀವಿ, ನಮ್ಮ ಹತ್ರ ಏನೂ ಇರೋದಿಲ್ಲ ಅಂತಲೇ ಇಟ್ಕೊಳ್ಳಿ, ಆದರೂ ಸಹ ನಮ್ಗೆ ಆಗುತ್ತೆ, ನಾವು ಕಟ್ತೀವಿ, ನಾವು ಮನೆಯನ್ನು ಕಟ್ತೀವಿ ಅಂತ ನೀವು ಅಂದ್ಕೊಳ್ತಾ ಇದ್ದರೆ, ಆ ಕಟ್ಟುವ ಮನೆಯ ಒಂದು ಚಿತ್ರಣವನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ತಂದುಕೊಳ್ತಾ ಇದ್ದರೆ ಖಂಡಿತವಾಗಿಯೂ ನೀವು ಅಂದುಕೊಂಡಿರುವ ಹಾಗೆ ಯಾವ 1 ವರ್ಷ ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಮುಂಚೆನೇ ಕಟ್ಬೋದು, ಇಲ್ಲೋ ಅದಕ್ಕಿಂತ ಸ್ವಲ್ಪ ಸಮಯ ಹೆಚ್ಚಿನ ಸಮಯವಾದರೂ ಆಗ್ಬೋದು, ಆದರೂ ಕಟ್ತೀರಾ ವೀಕ್ಷಕರೇ. ಹಾಗಾಗಿ ಈ ಒಂದು ವಿದುರ ನೀತಿಯಲ್ಲಿ ಏನಿದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.